ಭೂ ಒತ್ತುವರಿ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾವುದೇ ಜಮೀನು ಒತ್ತುವರಿ ಆಗಿಲ್ಲ ಅಂತ ಹೇಳ್ತಿದ್ರು ಕುಮಾರಸ್ವಾಮಿ. ಈಗ ಹಿನ್ನಡೆಯಾಗಿದೆ. ದೊಡ್ಡ ಶಾಕ್ ಇದು. ಯಾವುದೇ ಒತ್ತುವರಿ ನಮ್ಮ ಕಡೆಯಿಂದ ಆಗಿಲ್ಲ ಅಂತ ಹೇಳ್ತಿದ್ರು ಕುಮಾರಸ್ವಾಮಿ. ಒತ್ತುವರಿ ಆಗಿದ್ರೆ ತೆಗೆದುಕೊಂಡು ಬಿಡ್ಲಿ ಅಂತ ಹೇಳಿದ್ರು. ಕೇತಗಾನಹಳ್ಳಿ ಸರ್ವೆ ನಂಬರ್ 7, 8, 9, 10, 16, 17, 79 ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಆರೋಪ. 14 ಎಕರೆ ಸರ್ಕಾರಿ ಜಮೀನು. ಈ ಬಗ್ಗೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ನಡೆದಿದೆ. ನಿನ್ನೆಯಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಜೆಸಿಬಿಗಳ ಘರ್ಜನೆ ಆಗ್ತಾ ಇದೆ. ಒತ್ತುವರಿ ತೆರವು ಬೆನ್ನಲ್ಲೇ ಆಕ್ರೋಶಗೊಂಡಿದ್ದಾರೆ ಜೆಡಿಎಸ್ ನಾಯಕರು. ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಪ್ಲಾನ್ ಮಾಡಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಎಂದು ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ರು, ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಇವರು ಸರ್ಕಾರದವರು ಅಂತೇಳಿ. ಅಂದರೆ ಸಿಎಂ ಮತ್ತು ಡಿಸಿಎಂ ನೋಟಿಸ್ ಕೊಡದೆ ತೆರವುಗೊಳಿಸಿದ ಬಗ್ಗೆ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಂದರೆ ಒಂದು ವಾರ ಮುಂಚೆ ನೋಟಿಸ್ ಕೊಡಬೇಕು. ಯಾವುದೋ ತೆರವು ಮಾಡ್ತೀವಿ ಅಂತ ಹೇಳಿದರೆ, ಅದು ಮನೆನೋ ಅಥವಾ ಸೈಟೋ ಅಥವಾ ಜಮೀನು ಸರ್ಕಾರದಿಂದ ಅಕ್ರಮವಾಗಿ ಅವರು ವಶಪಡಿಸಿಕೊಂಡಿದ್ರೆ ಅದಕ್ಕೆ ನೋಟಿಸ್ ಕೊಡಬೇಕು, ಕಾನೂನಾತ್ಮಕವಾಗಿ ಇರುವಂಥ ಪ್ರಕ್ರಿಯೆ. ಆದರೆ ಇಲ್ಲಿ ನೋಟಿಸನ್ನು ಕೊಟ್ಟಿಲ್ಲ, ಏಕಾಏಕಿ ಬಂದು ತೆರವು ಮಾಡ್ತಾ ಇದ್ದಾರೆ ಅಂಥೇಳಿ ಕುಮಾರಸ್ವಾಮಿಯವರು ಆರೋಪ ಮಾಡಿದರು. 14 ಎಕರೆ 7, 8, 9, 10, 16, 17, 79 ಸರ್ವೆ ನಂಬರು. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿಯವರು ತೋಟದ ಮನೆ ಇದೆ. ಅಲ್ಲಿ ಒಂದು 50 ಎಕರೆ ಇದೆ ಜಮೀನು. ಅವ್ರು ಹೇಳಿದ್ರು, ಸುಮಾರು 30-35 ವರ್ಷದ ಹಿಂದೆ ನಾನು ಇದನ್ನು ಖರೀದಿ ಮಾಡಿದೆ. ಅದು ಯಾವುದೇ ಪ್ರಭಾವವನ್ನು ಬಳಸಿಲ್ಲ, ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ. ಆ ಸಿನಿಮಾ ಬಂದಂತಹ ದುಡ್ಡೇನಿದೆ ಅದನ್ನು ಇಲ್ಲಿ ನಾನು ಕೊಟ್ಟು ತೆಗೆದುಕೊಂಡಿದ್ದೆ ಅಂತೇಳಿ ಕುಮಾರಸ್ವಾಮಿಯವರು ಪತ್ರವನ್ನು ಬರೆದಿದ್ದರು ಅಧಿಕಾರಿಗಳಿಗೆ. ನನ್ನ ಜಮೀನು ಕೂಡ ಹೋಗಿದೆ, ಅದನ್ನು ಹುಡುಕಿ ಕೊಡ್ತೀರಾ ಅಂತೇಳಿ. ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡೇ ಇದೆ. ಇದು ಹೋರಾಟ ಮಾಡಲಿಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ನೋಡ್ತಾ ಇದ್ದೇವೆ, ಕುಮಾರಸ್ವಾಮಿ ಅವರು ಒತ್ತುವರಿ ಆಗಿಲ್ಲ ಅಂತ ಹೇಳ್ತಿದ್ರು. ಹೈಕೋರ್ಟ್ ಖಡಕ್ ಆಗಿ ಹೇಳ್ತು. ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಯಾವ ಆಯ್ಕೆಗಳು ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ನಾಯಕರ ಮುಂದೆ ಇದಾವೆ ಅನ್ನೋದು, ಇಲ್ಲಿ ಏನಾದರೂ ಕುಮಾರಸ್ವಾಮಿಯವರು ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡುವಂಥ ಪ್ಲ್ಯಾನನ್ನು ಹೇಗೆ ಮಾಡಿಕೊಂಡಿದ್ದಾರೆ ಅನ್ನೋದು? ಪ್ರಭು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗ ಭೂ ಒತ್ತುವರಿ ವಿವಾದ ಸುರುಳಿ ಸುತ್ತಕೊಂಡಿರುವಂಥದ್ದು. ಅಂದರೆ ಬಿಡದಿಯ ಕೇತಗಾನಹಳ್ಳಿ ಜಮೀನಿನಲ್ಲಿ ಭೂ ಒತ್ತುವರಿ ಆಗಿದೆ ಅನ್ನೋದು ಈಗ ಭೂ ದಾಖಲೆಗಳ ಪ್ರಕಾರ ಸ್ಪಷ್ಟವಾಗಿದೆ. ಈಗಾಗಲೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿರುವಂಥದ್ದು. ಈಗ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಇದಕ್ಕೂ ಮೊದಲು ಅಂದರೆ ಭೂ ಒತ್ತುವರಿಗೆ ಸಂಬಂಧಪಟ್ಟಂತೆ ಏನು ಸರ್ವೆ ನಂಬರ್ 7, 8, 9, 10 ಹಾಗೂ 16, 17ರಲ್ಲಿ ಸೇರಿದಂತೆ 79ರಲ್ಲಿ ಭೂ ಒತ್ತುವರಿ ಆಗಿದೆ ಅಂತ ಮಾಜಿ ಸಂಸದರಾದಂಥ ಹಾಗೂ ದಿವಂಗತ ಮಾದೇಗೌಡರು ಒಂದು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿರ್ತಾರೆ. ಆ ಲೋಕಾಯುಕ್ತಕ್ಕೆ ಹಾಗೂ ಭೂ ಇಲಾಖೆಗೆ ಸಂಬಂಧಪಟ್ಟಂತೆ ದೂರನ್ನು ಸಲ್ಲಿಸಿರ್ತಾರೆ. ಆ ದೂರಿಗೆ ಸಂಬಂಧ ಬಳಿಕ ತನಿಖೆ ಆಗುತ್ತೆ. ಆ ತನಿಖೆಯಲ್ಲೂ ಕೂಡ ಭೂ ಒತ್ತುವರಿ ಆಗಿದೆ ಎಂಬ ವರದಿಯನ್ನು ಕೂಡ ಕೊಡಲಾಗುತ್ತೆ. ಆ ನಂತರ ಸಮರ್ಪಕವಾಗಿ ಜಾರಿಯಾಗಿಲ್ಲ ಅಂತ ಹೇಳಿ SR ಹಿರೇಮಠ ಅವರು ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ಕೋರ್ಟ್ ಮೆಟ್ಟಿಲನ್ನು ಏರಿದ ಸಮಯದಲ್ಲಿ ಹೈಕೋರ್ಟ್ ಕೂಡ ಸಂಬಂಧಪಟ್ಟಂಥ ಇಲಾಖೆಗಳಿಗೆ, ಅಂದರೆ ಭೂ ಇಲಾಖೆ ಹಾಗೂ ಸರ್ವೆ ಇಲಾಖೆಗೆ, ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಗೆ ಆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ. ವರದಿಯನ್ನು ಯಾಕೆ ನೀವು ಇಲ್ಲಿವರೆಗೂ ಜಾರಿ ಮಾಡಿಲ್ಲ ಅಂತ. ಆ ನಂತರ ಕೋರ್ಟ್ನ ಚಾಟಿ ಬೀಸಿದ ಬಳಿಕ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಭೂ ಜಮೀನನ್ನು ಒತ್ತುವರಿ ತೆರವುಗೊಳಿಸೋದಕ್ಕೆ ಮುಂದಾಗಿದ್ರು. ಈಗಾಗಲೇ ಕಾರ್ಯಾಚರಣೆ ಕೂಡ ಆಗ್ತಾ ಇರೋಂಥದ್ದು. ಹೀಗಾಗಿ ಇದು ಇಷ್ಟು ವಿಚಾರ ಆದರೆ, ಭೂ ಒತ್ತುವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಸ್ಪಷ್ಟನೆ ಕೊಟ್ಟಿದ್ದರು, ನಾನು ಯಾವುದೂ ಜಮೀನನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಅನ್ನೋದು. ಆದರೆ ಈಗ ಕೋರ್ಟ್ ಆದೇಶದ ಬಳಿಕ ಒಂದಿಷ್ಟು ಹಿನ್ನಡೆ ಆಗಿರೋದು ಸ್ಪಷ್ಟವಾಗಿರೋಂಥದ್ದು. ಜೊತೆಗೆ
ಈ ಒತ್ತುವರಿ ಜಮೀನು ಒತ್ತುವರಿಗೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಶುರುವಾಗಿರುವಂಥದ್ದು. ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿನ್ನೆ ಆರೋಪ ಮಾಡಿದರು, ಅಂದರೆ ಸಾಮಾನ್ಯ ನಾಗರಿಕರಿಗೂ ಸಾಮಾನ್ಯ ಮನುಷ್ಯರಿಗೂ 15 ದಿನಗಳ ಮುಂಚಿತವಾಗಿ ಒಂದು ನೋಟಿಸನ್ನು ಕೊಡ್ತಾರೆ. ಆದರೆ ನನಗೆ ಇಲ್ಲಿವರೆಗೂ ಯಾವುದೇ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ನಾನು ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ ಎಂಬ ಹೋರಾಟದ ಸೂಚನೆಯನ್ನು ನಿನ್ನೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು. ಜೊತೆಗೆ ಈಗಾಗಲೇ ಆ ಸರ್ಕಾರ ನನ್ನ ವಿರುದ್ಧ ಟಾರ್ಗೆಟ್ ರಾಜಕೀಯ ಮಾಡ್ತಾ ಇದೆ, ದೇವೇಗೌಡರ ಕುಟುಂಬದ ವಿರುದ್ಧ ಷಡ್ಯಂತ್ರ ರಾಜಕೀಯ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ ಎಂಬ ಹೇಳಿಕೆಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೊಟ್ಟಿರುವಂಥದ್ದು. ಒಂದು ಕಡೆ ಭೂ ಒತ್ತುವರಿ ಜಮೀನು ಒತ್ತುವರಿ ಆಗಿಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಕೋರ್ಟ್ ನಿರ್ದೇಶನದಂತೆ ಒತ್ತುವರಿ ಕಾರ್ಯಾಚರಣೆ ಶುರುವಾಗಿದೆ. ಮತ್ತೊಂದು ಕಡೆ ರಾಜಕೀಯ ಪ್ರಶ್ನೆಗಳು ಶುರುವಾಗಿರುವಂಥದ್ದು. ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಈಗ ನೇರವಾಗಿ ಪ್ರಧಾನಿ ಮೋದಿಯವರ ಕಡೆ ಕೈ ತೋರಿಸ್ತಾ ಇರೋಂಥದ್ದು. ಅಂದರೆ ಭೂ ಒತ್ತುವರಿ ಆಗಿಲ್ಲ ಅಂತ ಹೇಳ್ತಾ ಇದ್ರು, ಈಗ ಭೂ ಒತ್ತುವರಿ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ. ಹಾಗಾಗಿ ಇದಕ್ಕೆ ಪ್ರಧಾನಿ ಮೋದಿಯವರು ಯಾವ ಉತ್ತರವನ್ನು ಕೊಡ್ತಾರೆ, BJP ನಾಯಕರು ಯಾವ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆಗಳ ಸುರಿಮಾಳೆ. ಜೊತೆಗೆ ಇದಕ್ಕೆ ನಾನು ಎಲ್ಲ ರೀತಿಯ ಉತ್ತರ ಕೊಡ್ತೀನಿ ಎಂಬ ಸವಾಲನ್ನು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ JDS ಶಾಸಕರು ಈಗ ಸರ್ಕಾರದ ಕಡೆ ಪ್ರಶ್ನೆ ಮಾಡ್ತಾ ಇರೋಂಥದ್ದು. ಅಂದರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಇದರ ವಿರುದ್ಧ ಸಾಮಾನ್ಯ ಎಲ್ರಿಗೂ ಗೊತ್ತಾಗುತ್ತೆ ಇದು ಷಡ್ಯಂತ್ರ ಅಂತ. ಹಾಗಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಸಂದೇಶ ಹಾಗೂ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಭು ಎಲ್.ಎನ್. ಸ್ವಾಮಿ, ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟನ್ನು ನೀನು ನೋಡ್ತಾ ಇದ್ವಿ, ಅವ್ರ ಮುಖಭಾವ ನೋಡ್ತಾ ಇದ್ವಿ. ಮೊದಲಿನ ಆರ್ಭಟ ಆವೇಶ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಮುನ್ನೋಡಿ ಏನೇ ಒಂದು ದಾಖಲೆಗಳನ್ನು ಹಿಡ್ಕೊಂಡು ಬರ್ತಿದ್ರು, ಪೆನ್ ಡ್ರೈವ್ನ ಹಿಡ್ಕೊಂಡು ಬರ್ತಾಯಿದ್ರು, ಸ್ಫೋಟ ಮಾಡ್ತೀನಿ, ಬಾಂಬ್ ಹಾಕ್ತೀನಿ ಅಂತ ಹೇಳ್ತಿದ್ರು. ಬಟ್ ಅದ್ಯಾವುದು ಕೂಡ ಮಾಡಲಿಲ್ಲ ಅವರು. ಹಾಗಾಗಿನೇ ಈಗ ಅವರ ಮೇಲೇ ಈ ಗಂಭೀರ ಆರೋಪ ಕೇಳಿಬಂದಿದೆ. JCBಗಳ ಗರ್ಜನೆ ಶುರುವಾಗಿದೆ. ಹಾಗಾಗಿ ಮೆತ್ತಗಾದಂಗೆ ಕಾಣಿಸ್ತಿದ್ದಾರಂತ ಕುಮಾರಸ್ವಾಮಿ ಅವರೀಗ. ಪ್ರಭು, ಈ ಹಿಂದೆ ಸರ್ಕಾರದ ವಿರುದ್ಧ ಅಂದರೆ ಸರ್ಕಾರ ಸಾಕಷ್ಟು ಒಂದು ಆರೋಪಗಳನ್ನು ಮಾಡಿದರು. ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು. ಜೊತೆಗೆ ನನ್ನ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಇದರ ಹಿಂದೆ ಓಕೆ, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕುಮಾರಸ್ವಾಮಿ ಅವರು ಈಗ ಈ ಹಿಂದೆ MLA ಆಗಿದ್ದಾಗ ಸದನಕ್ಕೆ ಬರುವಾಗ ಅವರ ಕೈಯಲ್ಲಿ ಬರೀ ದಾಖಲೆಗಳಿರ್ತಾ ಇದ್ವು. ಅದು ಯಾವ ದಾಖಲೆಗಳೋ ಏನೋ ಗೊತ್ತಿಲ್ಲ. ನೋಡಿ, ಇವತ್ತು ಸದನದಲ್ಲಿ ನಾನು ಎಲ್ಲರದು ಬರೆದಿಡ್ತೇನೆ, ಎಲ್ಲ ಬಿಚ್ಚಿಡ್ತೇನೆ ಅಂತ ಹೇಳ್ತಿದ್ರು. ಪೆನ್ ಡ್ರೈವ್ ತರ್ತಾಯಿದ್ರು. ಈ ಪೆನ್ ಡ್ರೈವಲ್ಲಿ ರಹಸ್ಯ ಅಡಗಿದೆ ಅಂತ ಹೇಳ್ತಿದ್ರು. ಅಷ್ಟು ಕೋಟಿ ಹೊಡೆದಿದ್ದಾರೆ, ಇಷ್ಟು ಜಮೀನು ಕಬಳಿಸಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದರು. ಆದರೆ ಯಾವುದನ್ನು ಕೂಡ ಅವರು ಪ್ರೂವ್ ಮಾಡಲಿಲ್ಲ. ಈಗ ಅವ್ರ ಮೇಲೆ